ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೃಷಭ ರಾಶಿ ಬಂಧುಗಳಿಗೆ ಸ್ವಾಗತ. ನಿಮ್ಮ ರಾಶಿಯ ಜೂನ್ ತಿಂಗಳ ಭವಿಷ್ಯಗಳನ್ನು ತಿಳಿಸುತ್ತಾ, ನಿಮಗೆ ಗುರುಗ್ರಹ ಮೊದಲು ಒಂದು ವೃಷಭ ರಾಶಿಯಲ್ಲೇ ಇತ್ತು. ಹೀಗಾಗಿ ಮಧ್ಯಮ ಫಲ, ಅಂದರೆ ಮುಂದೆ ಹೋಗಲ್ಲ ಹಿಂದೆ ಆಗಲ್ಲ ಆ ಥರ ಇತ್ತು. ಈಗ ಧನಸ್ಥಾನ ಅಂದರೆ ಮಿಥುನ ರಾಶಿ 2ನೇ ಸ್ಥಾನದಲ್ಲಿ ಗುರುಗ್ರಹ ಬಂದಿದ್ದು ನಿಮಗೆ ಸಾಕಷ್ಟು ಧನಲಾಭ, ವ್ಯಾಪಾರ ಅಭಿವೃದ್ಧಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತವೆ. ಜೊತೆಗೆ ನಿಮ್ಮ ಲಾಭಸ್ಥಾನದಲ್ಲಿ ಅಂದರೆ ಮೀನರಾಶಿಯಲ್ಲಿ 11ನೇ ಸ್ಥಾನದಲ್ಲಿ ಶನಿಗ್ರಹ ಬಂದಿದ್ದು ಸಾಕಷ್ಟು ನಿಮಗೆ ಉದ್ಯೋಗಾವಕಾಶಗಳು ಎಲ್ಲವೂ ಹೆಚ್ಚುತ್ತವೆ. ಜೊತೆಗೆ ರಾಹು 10ನೇ ಸ್ಥಾನದಲ್ಲಿ ಮತ್ತು ಕೇತು 4ನೇ ಸ್ಥಾನದಲ್ಲಿ ಇರುವುದರಿಂದ ರಾಹುವಿನಿಂದ ಮೋಸ್ಟ್ಲಿ ರಾಹು ಅಂತಂದರೆ ವೈರ್ಲೆಸ್ ಸಾಫ್ಟ್ವೇರ್ ಬಿಸ್ನೆಸ್, ಸಾಫ್ಟ್ವೇರ್ ಇಂಜಿನಿಯರು, ಸಾಫ್ಟ್ವೇರ್ನಲ್ಲಿ ಅಥವಾ ಯಾವುದೋ ಒಂದು ಶೇರ್ ಮಾರುಕಟ್ಟೆಯಲ್ಲಿ ಸ್ವಲ್ಪ ವಿಚಾರವಾಗಿ ತೊಡಗಿಸಿದರೆ ನಿಮಗೆ ಸಾಕಷ್ಟು ಲಾಭಗಳನ್ನು ರಾಹು ಕೊಡ್ತಾರೆ. ಇನ್ನು ಕೇತು ಅಂದರೆ ಎಲೆಕ್ಟ್ರಿಕಲ್ ಬಿಸ್ನೆಸ್, ಯಾವುದಾದ್ರೂ ಎಲೆಕ್ಟ್ರಿಕಲ್ ಶಾಪ್ ಅಂತ ಇಟ್ಟವರಿಗೆ ತುಂಬ ಲಾಭ ಕೊಡ್ತಾರೆ. ಜೊತೆಗೆ ಸೂರ್ಯ ಭಗವಾನರು 2ನೇ ಸ್ಥಾನದಲ್ಲಿದ್ದು ಮತ್ತು ಬುಧ ಕೂಡ 2ನೇ ಸ್ಥಾನದಲ್ಲಿದ್ದು ಮಧ್ಯಮ ಫಲದಾಯಕರಾಗಿರ್ತಾರೆ. ಜೊತೆಗೆ ಶುಕ್ರ ನಿಮ್ಮ ರಾಶಿಗೆ, ನಿಮ್ಮ ಒಂದು ಲಗ್ನಾಧಿಪತಿಯಾದಂಥ ಶುಕ್ರನು ನಿಮ್ಮ ರಾಶಿಗೆ ಬರುವುದರಿಂದ ನಿಮಗೆ ಸಾಕಷ್ಟು ಬೆಳವಣಿಗೆ ಆಗ್ತದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ. ಸಾಕಷ್ಟು ಎಲ್ಲರೂ ಸುಖ, ಸಂತೋಷ, ಸಮೃದ್ಧಿಯಿಂದ ಇರಲಿಕ್ಕೆ ಶುಕ್ರಗ್ರಹ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಇನ್ನು ಕಲಾವಿದರು ಅಂತಿರ್ತಾರಲ್ಲ, ಸಿನಿಮಾ ಕಲಾವಿದರು, ಧಾರಾವಾಹಿ ಕಲಾವಿದರು ಇತ್ಯಾದಿ ಎಲ್ಲ ಕಲಾವಿದರು, ಚಿತ್ರಕಲೆ ಮಾಡುವವರು ಅಂಥವ್ರಿಗೆಲ್ಲ ಬಹಳಷ್ಟು ಶುಭ ಆಗ್ತದೆ. ಅದೇ ರೀತಿ ಮಂಗಳ ಗ್ರಹ 3ಯ ಸ್ಥಾನದಿಂದ 4ಥ ಸ್ಥಾನವಾದಂಥ ಸಿಂಹರಾಶಿಗೆ ಬಂದಿದ್ದಾರೆ. ನಿಮಗೆ ಸಿಂಹರಾಶಿಗೆ 4ನೇ ಸ್ಥಾನದಲ್ಲಿ ಬಂದರೆ, 4 ಅಂದರೆ ಭೂಮಿ, ಮನೆ, ವಾಹನ ಇವೆಲ್ಲ ಬರ್ತವೆ, ಚೌಕ. ಹಾಗಾಗಿ ನಿಮಗೆ ಎಲ್ಲ ಒಂದು ಭೂಮಿ, ಮನೆ, ವಾಹನಗಳು ಇವೆಲ್ಲ ಒಂದು ಖರೀದಿ ಮಾಡುವಂತಹ ಸಾಧ್ಯತೆ ನಿಮಗೆ ಇರುತ್ತದೆ. ಹೀಗಾಗಿ ನಿಮ್ಮ ಎಲ್ಲ ಅದೃಷ್ಟ ಸಂಖ್ಯೆ ಕೂಡ 6 ಆಗುತ್ತದೆ. ಎಲ್ಲ ಒಂದು ವಿಷಯಗಳಿಗೆ ನೀವು ಶುಕ್ರವಾರ ಬೆಳಗ್ಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.